ಬನ್ನಿ ತಡಮಾಡುದು ಬೇಡ, ನೇರವಾಗಿ ಈ ನಿಗೂಢ ಪ್ರಪಂಚದೊಳಗೆ ಜಂಪ್ ಆಗೋಣ. ಕಥೆಯ ಶುರುವೇ ಒಂಥರ ಮೈ ಝುಮ್ ಅನಿಸುವಂತಿದೆ. ನಾನ್ ಹೊರಗಿದ್ದೀನಿ, ಒಮ್ಮೆ ಮಾತ್ರ ಬಾ. ನೋಡಿ, ಈ ಒಂದು ಚಿಕ್ಕ ಮೆಸೇಜ್ ಮಧ್ಯರಾತ್ರಿಯ ಕತ್ತಲಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಫ್ಲ್ಯಾಶ್ ಆದಾಗ ಎಂಥವರಿಗಾದ್ರೂ ಎದೆಬಡಿತ ಜೋರಾಗೋದು ಗ್ಯಾರಂಟಿ. ಈ ಮಾತಿನಲ್ಲಿರೋ ಇಂಟೆನ್ಸಿಟಿ ಮುಂದಿನ ಎಲ್ಲ ಘಟನೆಗಳಿಗೂ ಒಂದು ದೊಡ್ಡ ಮುನ್ನುಡಿ ಬರೆಯುತ್ತೆ. ಇದು ಬರೀ ಮೆಸೇಜ್ ಅಲ್ಲ, ಅಪ್ಪಳಿಸೋಕೆ ರೆಡಿಯಾಗಿರೋ ಒಂದು ಬಿರುಗಾಳಿ ಅನ್ಕೋಬೋದು. ಟೈಮ್ ರಾತ್ರಿ ಸುಮಾರು 11 ಗಂಟೆ. ಹೊರಗಡೆ ಧಾರಾಕಾರವಾಗಿ ಸುರಿತಿರೋ ಮಳೆ, ಆದ್ರೆ ಮನೆಯೊಳಗೆ ಮಾತ್ರ ಸ್ಮಶಾನದಂತ ಸೈಲೆನ್ಸ್. ಈ ಮಳೆ, ಗುಡುಗು ಮತ್ತೆ ಈ ಮೌನದ ನಡುವಿನ ಕಾಂಟ್ರಾಸ್ಟ್ ಇದೆಯಲ್ಲ, ಅದು ಮುಂದೇನೋ ಒಂದು ದೊಡ್ಡ ಅನಾಹುತ ಕಾದಿದೆ ಅನ್ನೋ ಹಿಂಟ್ ಕೊಡುತ್ತೆ. ಇಂಥದೊಂದು ಭಯಾನಕ ವಾತಾವರಣದಲ್ಲೇ ಆ ಮೊಬೈಲ್ ಮೆಸೇಜ್ ಬರೋದು. ಈಗ ನಮ್ಮ ಮೊದಲನೇ ಭಾಗ, ಆ ಮಧ್ಯರಾತ್ರಿಯ ಸಂದೇಶ. ಈ ಸಂದೇಶ ಕಳಿಸಿದ ವ್ಯಕ್ತಿ ಬೇರಾರೂ ಅಲ್ಲ, ಕಥೆಯ ನಾಯಕಿ ತನ್ನ ಲೈಫ್ನಲ್ಲಿ ಇನ್ನೆಂದೂ ಮುಖಾಮುಖಿ ಆಗಬಾರ್ದು ಅಂತ ಶಪಥ ಮಾಡಿದ್ದ ವ್ಯಕ್ತಿ. ಈ ವಿಷಯ ಗೊತ್ತಾದ ತಕ್ಷಣ ಆಕೆಯ ಮನಸ್ಸಿನಲ್ಲಿ ಎಂಥ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರ್ಬೋದಲ್ವಾ? ಕೇವಲ 30 ನಿಮಿಷಗಳು. ಹೌದು, ತನ್ನ ತರ್ಕಬದ್ಧ ಆಲೋಚನೆಗಳನ್ನೆಲ್ಲ ಬದಿಗೊತ್ತಿ ಆಕೆಯ ಬಿರುಗಾಳಿಯ ರಾತ್ರಿಯಲ್ಲಿ ಮನೆಯಿಂದ ಹೊರಗೆ ಕಾಲಿಡ್ತಾಳೆ. ಮುಂದಿನ ಕೇವಲ ಅರ್ಧ ಗಂಟೆಯಲ್ಲಿ ನಡೆಯೋ ಘಟನೆಗಳು ಆಕೆಯ ಇಡೀ ಜೀವನವನ್ನೇ ಬುಡಮೇಲು ಮಾಡಿಬಿಡ್ತವೆ. ಆ 30 ನಿಮಿಷಗಳು ಅಕ್ಷರಶಃ ಆಕೆಯ ಭವಿಷ್ಯದ ದಿಕ್ಕನ್ನೇ ಚೇಂಜ್ ಮಾಡೋ ನಿರ್ಣಾಯಕ ಕ್ಷಣಗಳು. ಮುಂದಿನ ಭಾಗ ದಿವ್ಯಾಳ ಒಂಟಿತನ. ಆಕೆಯ ಹೆಸರು ದಿವ್ಯಾ. ಆ ರಾತ್ರಿ ನಡೆದ ಘಟನೆಗೆ ಅಸಲಿ ಕಾರಣ ಹುಡುಕ್ತಾ ಹೋದ್ರೆ ನಮಗೆ ಸಿಗೋದು ಆಕೆಯ ಆಳವಾದ ಒಂಟಿತನ. ಈ ಒಂಟಿತನ ಹೇಗೆ ಆಕೆಯ ಮನಸ್ಸಿನಲ್ಲಿ ಬೇರೂರಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಈ ಕಥೆಯ ತಿರುಳನ್ನ ಹಿಡಿಯೋಕೆ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ದಿವ್ಯಾಳ ಮದುವೆಯಾಗಿ ಕೇವಲ 2 ವರ್ಷಗಳಾಗಿದ್ವು. ಸಾಮಾನ್ಯವಾಗಿ ಮದುವೆಯಾದ ಹೊಸ್ತರಲ್ಲಿ ಎಷ್ಟೊಂದು ಉತ್ಸಾಹ, ಪ್ರೀತಿ ಇರುತ್ತೆ. ಆದ್ರೆ ದಿವ್ಯಾಳ ಲೈಫಲ್ಲಿ ಈ 2 ವರ್ಷಗಳು ಅವಳನ್ನ ಮಾನಸಿಕವಾಗಿ ತೀರಾ ಒಂಟಿ ಮಾಡ್ಬಿಟ್ಟಿದ್ವು. ಅದಕ್ಕೆ ಕಾರಣ ಏನು ಗೊತ್ತಾ? ಒಂದು ಕಡೆ ಅವಳ ಗಂಡ. ಆತ ತುಂಬಾನೇ ಒಳ್ಳೆಯವನು, ಆದ್ರೆ ತನ್ನ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ. ಮನೆಯಲ್ಲಿದ್ರೂ ತನ್ನ ಹೆಂಡ್ತಿ ಜೊತೆ ಮಾತಾಡೋಕೂ ಟೈಮ್ ಇರ್ಲಿಲ್ಲ. ಮತ್ತೊಂದೆಡೆ ಆ ದೊಡ್ಡ ಮನೆಯ ಮೌನ. ಈ ಸೈಲೆನ್ಸ್ ನಿಧಾನವಾಗಿ ದಿವ್ಯಾಳ ಮನಸ್ಸನ್ನ ಕಾಡೋಕೆ ಶುರು ಮಾಡಿತ್ತು. ಒಬ್ಬ ಒಳ್ಳೆಯ ಪಾರ್ಟ್ನರ್ ಇದ್ರೂ ಕೂಡ ಎಮೋಷನಲ್ ಕನೆಕ್ಷನ್ ಇಲ್ಲದಿದ್ದಾಗ ಮನುಷ್ಯ ಎಷ್ಟು ಬೇಗ ಒಂಟಿತನಕ್ಕೆ ಬಲಿಯಾಗ್ತಾನೆ ಅನ್ನೋದನ್ನ ಇದು ಬಹಳ ರಿಯಲಿಸ್ಟಿಕ್ ಆಗಿ ತೋರಿಸುತ್ತೆ. ಈಗ ಮುಂದಿನ ಭಾಗ, ಅಜಯ್ನ ಮರಳುವಿಕೆ. ಇಂಥದೊಂದು ಎಮೋಷನಲ್ ಶೂನ್ಯತೆ ಇದ್ದಾಗ ಆಕೆಯ ಜೀವನದ ಖಾಲಿ ಜಾಗ ತುಂಬೋಕೆ ಒಬ್ಬ ಹಳೆಯ ಸ್ನೇಹಿತನ ಎಂಟ್ರಿಯಾಗುತ್ತೆ. ಅವನೇ ದಿವ್ಯಾಳ ಕಾಲೇಜ್ ಫ್ರೆಂಡ್ ಅಜಯ್. ಫೇಸ್ಬುಕ್ ಮೂಲಕ ಮತ್ತೆ ಕನೆಕ್ಟ್ ಆದ ಅಜಯ್ ದಿವ್ಯಾಳ ಆ ಒಂಟಿತನದ ಜಾಗವನ್ನ ನಿಧಾನವಾಗಿ ಆಕ್ರಮಿಸ್ಕೊಳ್ಳೋಕೆ ಶುರು ಮಾಡ್ದ. ಇದು ಶುರುವಾಗಿದ್ದ ಹೇಗೆ ಅಂದ್ರೆ, ಮೊದಲಿಗೆ ಫೇಸ್ಬುಕ್ನಲ್ಲಿ ಜಸ್ಟ್ ಕ್ಯಾಶುವಲ್ ಮಾತುಕತೆ. ಆಮೇಲೆ ಅದು ಡೈಲಿ ಚಾಟಿಂಗ್ ಆಗಿ ಕನ್ವರ್ಟ್ ಆಯ್ತು. ಅದಾದ್ಮೇಲೆ ರಾತ್ರಿ ಹೊತ್ತು ದೀರ್ಘಾವಧಿಯ ಫೋನ್ ಕರೆಗಳು. ಹೇಗೆ ಒಬ್ಬ ವ್ಯಕ್ತಿ ನಿಧಾನವಾಗಿ ಭಾವನಾತ್ಮಕವಾಗಿ ಇನ್ನೊಬ್ರಿಗೆ ಹತ್ರವಾಗ್ತಾನೆ, ಮತ್ತೆ ದಿವ್ಯಾ ಹೇಗೆ ಅಜಯನ ಮಾತುಗಳಿಗೆ ಅಡಿಕ್ಟ್ ಆಗ್ತಾ ಹೋದ್ಲು ಅನ್ನೋದು ಇಲ್ಲಿ ತುಂಬನೇ ಸ್ಪಷ್ಟವಾಗುತ್ತೆ. ನಿನ್ನಗುವನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ, ಜಸ್ಟ್ ಈ ಒಂದು ಚಿಕ್ಕ ವಾಕ್ಯ. ಆದ್ರೆ ಇದು ದಿವ್ಯಾಳ ಮನಸ್ಸಿನ ಮೇಲೆ ಬೀರಿದ ಪ್ರಭಾವ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಒಂಟಿತನದಲ್ಲಿ ಒದ್ದಾಡ್ತಿದ್ದ ಜೀವಕ್ಕೆ ತನ್ನನ್ನ ಯಾರೋ ಇಷ್ಟಪಡ್ತಿದ್ದಾರೆ, ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಫೀಲಿಂಗ್ ಅವಳ ಮನಸ್ಸನ್ನ ಸಂಪೂರ್ಣವಾಗಿ ಕದ್ದಿತ್ತು. ಈ ಒಂದು ಇಮೋಷನಲ್ ಸಪೋರ್ಟ್ ಅವಳನ್ನ ಆ ರಾತ್ರಿ ಆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದ್ದು. ಬನ್ನೀಗ ಮುಂದಿನ ಭಾಗ, ಕಾರಿನೊಳಗಿನ ಆ ರಹಸ್ಯದ ಕಡೆ ಹೋಗೋಣ. ಮತ್ತೆ ಆ ಕರಾಳ ಮಳೆ ಸುರಿತಿದ್ದ ರಾತ್ರಿಗೆ ಹಿಂದಿರುಗೋಣ. ದಿವ್ಯಾಳ ಮನಸ್ಸಿನಲ್ಲಿ ಏನೆಲ್ಲ ದ್ವಂದ್ವಗಳಿದ್ವು, ಮತ್ತೆ ಆ ಕಾರಿನೊಳಗೆ ಕಾದಿದ್ದ ಆ ಭಯಾನಕ ರಹಸ್ಯವೇನು ಅಂತ ಈಗ ನೋಡೋಣ. ಆ ರಾತ್ರಿ ಗಂಡ ಊರಿನಲ್ಲಿ ಇರ್ಲಿಲ್ಲ. ಹೊರಗಡೆ ವಿಪರೀತ ಮಳೆ ಸುರ್ತಿತ್ತು. ಜೊತೆಗೆ ಮನೆಯಲ್ಲಿ ಕರೆಂಟ್ ಕೂಡ ಇರ್ಲಿಲ್ಲ. ಈ 3 ಅಂಶಗಳು ಸೇರಿ ಒಂದು ಪರ್ಫೆಕ್ಟ್ ಆದ ಏಕಾಂಗಿ ಮತ್ತು ಅಸಹಾಯಕ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ದು. ದಿವ್ಯಾ ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ಕಂಪ್ಲೀಟಾಗಿ ವೀಕ್ ಆಗಿದ್ದ ಸಮಯವಿದು. ಅಕ್ಕತ್ತಲಲ್ಲಿ ಅಜಯಿಂದ ಬಂದ ಫೈನಲ್ ಮೆಸೇಜ್ ಇದು: ಒಮ್ಮೆ ಮಾತ್ರ ಬಾ, ನಂತರ ನಾನು ನಿನ್ನ ಜೀವನದಿಂದ ಹೋಗ್ತೀನಿ. ದಿವ್ಯಾಳ ತಲೆ ಹೋಗ್ಬೇಡ ಅಂತ ವಾರ್ನ್ ಮಾಡ್ತಿತ್ತು, ಆದ್ರೆ ಅವಳ ಒಂಟಿ ಮನಸ್ಸು ಮತ್ತು ಎಮೋಷನ್ಸ್ ಅದನ್ನೆಲ್ಲ ಮೀರಿ ನಿಂತ್ವು. ಈ ಒಂದೇ ಒಂದು ಮೆಸೇಜ್ ಆಕೆನ ಮನೆಯಿಂದ ಹೊರಗೆ ಆ ಮಳೆಯಲ್ಲೇ ಹೋಗುವಂತೆ ಮಾಡಿದು. ಮಳೆಯನ್ನ ಲೆಕ್ಕಿಸದೆ ದಿವ್ಯಾ ಅಜಯ್ನ ಕಾರಿನ ಹತ್ತಿರ ಹೋಗ್ತಾಳೆ. ಕಾರಿನ ಡೋರ್ ಓಪನ್ ಮಾಡಿ ಒಳಗೆ ಕೂತ್ಕೊಳ್ತಾಳೆ. ಆ ಕ್ಷಣದ ಮೌನ, ಕಾರಿನೊಳಗಿನ ಆ ಟೆನ್ಸ್ ವಾತಾವರಣ, ಪ್ರತಿಯೊಂದು ಸೆಕೆಂಡ್ ಕೂಡ ಮುಂದೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಪೀಕಿಗೆ ತೆಗೆದುಕೊಂಡು ಹೋಗುತ್ತೆ. ದಿವ್ಯಾ ಕಾರಿನೊಳಗೆ ಕೂತ ಆ ತಕ್ಷಣ ಯಾವುದೇ ಪೀಠಿಕೆ ಇಲ್ಲದೆ
ಅಜಯ್ ತುಂಬಾನೇ ಸೀರಿಯಸ್ ಆಗಿ ಹೇಳ್ತಾನೆ, ನಿನ್ ಜೊತೆ ಒಂದ ಸತ್ಯ ಹೇಳ್ಬೇಕು. ಈ ಮಾತು ಕಿವಿಗೆ ಬಿದ್ದ ತಕ್ಷಣ ದಿವ್ಯಾಳ ಮುಖದ ಭಾವನೆಗಳೇ ಕಂಪ್ಲೀಟಾಗಿ ಚೇಂಜ್ ಆಗ್ತವೆ. ಆಕೆಯ ಹಾರ್ಟ್ ಬೀಟ್ 100 ಪಟ್ಟು ಜಾಸ್ತಿ ಆಗುತ್ತೆ. ಅಜಯ್ ತನ್ನ ಮೊಬೈಲ್ ತೆಗೆದು ಒಂದು ಫೋಟೋನ ದಿವ್ಯಾಳ ಮುಂದಿಡ್ತಾನೆ. ಆ ಕತ್ತಲಲ್ಲಿ ಮೊಬೈಲ್ ಸ್ಕ್ರೀನ್ನ ಲೈಟಲ್ಲಿ ಕಂಡ ದೃಶ್ಯ ದಿವ್ಯಾಳ ಪ್ರಪಂಚವನ್ನೇ ತಲೆ ಕೆಳಗು ಮಾಡ್ಬಿಡುತ್ತೆ. ಆ ಫೋಟೋದಲ್ಲಿದ್ದದ್ದು ಬೇರಾರೂ ಅಲ್ಲ, ಅವಳ ಸ್ವಂತ ಗಂಡ ಮತ್ತು ಅವನ್ ಜೊತೆ ಬೇರೊಬ್ಬ ಹುಡುಗಿ. ಆ ದೃಶ್ಯ ನೋಡ್ದ ತಕ್ಷಣ ದಿವ್ಯಾಳ ಕೈ ಕಾಲು ನಡುಗೋಕೆ ಶುರುವಾಗುತ್ತೆ. ಇದು ಎಂಥ ದೊಡ್ಡ ಆಘಾತ ಅಂತ ನಾವೆಲ್ಲ ಊಹಿಸ್ಕೋಬೋದು ಅಲ್ವಾ? ಆಘಾತದಿಂದ ನಡುಗುತ್ತಿದ್ದ ದಿವ್ಯಾ ಇದೇನು ಅಂತ ಕೇಳಿದಾಗ ಅಜಯ್ ಅತ್ಯಂತ ನಿಧಾನವಾಗಿ ಹೇಳುವ ಮಾತಿದು. ನಿನ್ನ ಗಂಡನ ಬಗ್ಗೆ ನಿನಗೆ ಗೊತ್ತಿಲ್ಲದ ತುಂಬಾ ವಿಷಯಗಳಿವೆ. ಈ ಒಂದು ಸಿಂಗಲ್ ಸ್ಟೇಟ್ಮೆಂಟ್ ದಿವ್ಯಾಳ 2 ವರ್ಷಗಳ ದಾಂಪತ್ಯ ಜೀವನದ ನಂಬಿಕೆಯನ್ನ ಅಕ್ಷರಶಃ ಚೂರ್ ಮಾಡ್ಬಿಡುತ್ತೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳು ಆ ಮಳೆಯಲ್ಲೇ ಮತ್ತೆ ತನ್ನ ಮನೆಗೆ ವಾಪಸ್ಸಾಗ್ತಾಳೆ. ಮುಂದಿನ ಭಾಗ ನಂಬಿಕೆಯ ದೊಡ್ಡ ಪ್ರಶ್ನೆ. ಆ ರಾತ್ರಿನೋನು ಮುಗೀತು, ಆದ್ರೆ ದಿವ್ಯಾಳ ಪಾಲಿಗೆ ಆ ಕತ್ತಲು ಮಾತ್ರ ಹಾಗೇ ಉಳಿದುಕೊಳ್ತು. ಕಣ್ಣೀರಿನಲ್ಲೇ ಕಳೆದ ಆ ಇಡೀ ರಾತ್ರಿ ಅವಳಿಗೆ ಒಂದು ಚೂರು ನಿದ್ದೆ ಬರ್ಲಿಲ್ಲ. ಮರುದಿನ ಬೆಳಿಗ್ಗೆ ಎದುರಾದ ಪರಿಸ್ಥಿತಿ ಅವಳ ಮಾನಸಿಕ ಹಿಂಸೆಯನ್ನ ಇನ್ನಷ್ಟು ಹೆಚ್ಚು ಮಾಡ್ತು. ಒಂದು ಕಡೆ ಬೆಳಿಗ್ಗೆ ಮನೆಗೆ ವಾಪಸ್ ಬಂದ ಗಂಡ ಏನೂ ಆಗಿಲ್ಲ, ಎಲ್ಲವೂ ನಾರ್ಮಲ್ ಅನ್ನೋ ಥರಾನೇ ಬಿಹೇವ್ ಮಾಡ್ತಾನೆ. ಆದ್ರೆ ಇನ್ನೊಂದ್ ಕಡೆ ದಿವ್ಯಾಳ ಕಣ್ಣು ಮುಂದೆ ಮಾತ್ರ ಅಜಯ್ನ ಫೋನ್ನಲ್ಲಿ ನೋಡಿದ ಆ ಶಾಕಿಂಗ್ ಫೋಟೋ ಸುಳಿಯುತ್ತಿರುತ್ತೆ. ರಿಯಾಲಿಟಿ ಮತ್ತೆ ಎವಿಡೆನ್ಸ್ ನಡುವಿನ ಈ ಕನ್ಫ್ಯೂಷನ್ ದಿವ್ಯಾಳನ್ನ ಮಾನಸಿಕವಾಗಿ ಎಷ್ಟು ಟಾರ್ಚರ್ ಮಾಡಿರ್ಬೋದು ಅನ್ನೋದನ್ನ ಇದು ಅದ್ಭುತವಾಗಿ ಪಿಕ್ಚರೈಸ್ ಮಾಡುತ್ತೆ. ದಿವ್ಯಾಳ ಮನಸ್ಸನ್ನ ಕೊರೆಯುತ್ತಿದ್ದ ಒಂದೇ ಒಂದು ದೊಡ್ಡ ಪ್ರಶ್ನೆ ಇದು: ನನ್ನ ಜೀವನದಲ್ಲಿ ನಿಜವಾಗಿಯೂ ಯಾರು ನನ್ನವರು? ಅವಳು ಯಾರನ್ನ ನಂಬಬೇಕು? ತನ್ನೊಡನೆ ಮತ್ತೆ ಕನೆಕ್ಟ್ ಆಗಿ ಕಾಳಜಿ ತೋರಿಸ್ದ ಈ ಫೋಟೋ ತೋರಿಸಿದ ಅಜಯ್ ಹೇಳಿದ್ದನ್ನ, ಅಥವಾ ತನ್ನ ಜೊತೆಗಿರೋ ಆದ್ರೆ ಟೈಮ್ ಕೊಡದ ಗಂಡನನ್ನ? ಈ ಪ್ರಶ್ನೆ ಆಕೆಯ ಅಸ್ತಿತ್ವವನ್ನೇ ಅಲುಗಾಡಿಸಿಬಿಡ್ತು. ಆದ್ರೆ ಈ ಕಥೆಯ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ದಿವ್ಯಾಳಿಗೆ ಗೊತ್ತಿಲ್ಲದ ಒಂದು ಅತಿ ಮುಖ್ಯವಾದ ವಿಚಾರವಿತ್ತು. ಮರುದಿನ ಆಕೆಗೆ ಒಂದು ಸೀಕ್ರೆಟ್ ವಿಡಿಯೋ ಸಿಗ್ಲಿದೆ. ಆ ವಿಡಿಯೋ ಈ ಇಡೀ ಘಟನೆಯ ಹಿಂದಿರೋ ಎಲ್ಲರೂ ಮುಚ್ಚಿಡೋಕೆ ಟ್ರೈ ಮಾಡ್ತಿರೋ ಕಂಪ್ಲೀಟ್ ಸತ್ಯವನ್ನ ಬಯಲಿಗೆಳೆಯಲಿದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿತ್ತು? ಅಜಯ್ ತೋರಿಸಿದ ಆ ಫೋಟೋ ಸುಳ್ಳ, ಅಥವಾ ಗಂಡನ ಮುಖವಾಡ ಕಳಚಿ ಬೀಳುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಆ ಒಂದೇ ಒಂದು ವಿಡಿಯೋದಲ್ಲಿದೆ. ಆ ವಿಡಿಯೋದ ರಹಸ್ಯ ಏನು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೂ ಈ ಸ್ಟೋರಿ ಖಂಡಿತವಾಗಿಯೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ದೊಡ್ಡ ಕ್ಯೂರಿಯಾಸಿಟಿನ ಹುಟ್ಟುಹಾಕಿದೆ ಅಂತ ಅನ್ಕೊಳ್ತೀನಿ. ಈ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆಗಿದ್ದಕ್ಕೆ ಧನ್ಯವಾದಗಳು.